ಕರ್ನಾಟಕ ಭೂಕಂದಾಯ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ವಿರೋಧ ಪಕ್ಷದ ನಾಯಕರಾದಿಯಾಗಿ ಎಲ್ಲರೂ ಸ್ವಾಗತಿಸಿದ್ದರೂ ಕೊಡಗಿನ ಮಾಜಿ ಶಾಸಕದ್ವಯರು ಉದ್ದೇಶಪೂರ್ವಕವಾಗಿ ವಿರೋಧ ಮಾಡ್ತಿದ್ದಾರೆ. ಆ ಮೂಲಕ ಮುಂದಿನ ಚುನಾವಣೆಗೆ ಈಗಿಂದಲೇ ತಯಾರಿ ಮಾಡಿಕೊಳ್ತಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ತಿರುಗೇಟು ನೀಡಿದ್ದಾರೆ. ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಆರಗ ಜ್ಞಾನೇಂದ್ರ ಸೇರಿದಂತೆ ಮತ್ತಿತರರು ಕರ್ನಾಟಕ ಭೂಕಂದಾಯ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ಸ್ವಾಗತಿಸಿದ್ದಾರೆ. ಆದರೆ ಜಿಲ್ಲೆಯ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ವಿರೋಧ ವ್ಯಕ್ತಪಡಿಸುತ್ತಾ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಇದು ಹುಡುಗಾಟಿಕೆಯ ವಿಷಯವಲ್ಲ, ಗಂಭೀರ ವಿಚಾರ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು. ಜಮ್ಮಾಬಾಣೆ ಸಮಸ್ಯೆ ಈ ಹಿಂದೆಯೇ ಬಗೆಹರಿದಿತ್ತು ಎಂಬುದು ಸುಳ್ಳು. ಸರ್ಕಾರ ಜಮ್ಮಾಬಾಣೆ ಮೇಲೆ ಹೇರಿದ್ದ ನಿರ್ಬಂಧ ಹಾಗೂ ಮಾಲೀಕತ್ವದ ಹಕ್ಕಿಲ್ಲ ಎಂಬ ಘೋಷಣೆ ಚಕ್ಕೇರ ಪೂವಯ್ಯ ಕೇಸ್ನಿಂದಾಗಿ ರದ್ದಾಯಿತು. ಕಂದಾಯಕ್ಕೊಳಪಟ್ಟವರಿಗೆ ಪೂರ್ಣ ಮಾಲೀಕತ್ವ ಮತ್ತು ಹಕ್ಕು ನೀಡಲಾಯಿತು. 1993ರಲ್ಲಿ ಈ ತೀರ್ಪು ಬಂದಿತ್ತು. ನಂತರದಲ್ಲಿ ಹಲವಾರು ಬೆಳವಣಿಗೆಗಳು ನಡೆದು ಇಂದು ಸರ್ಕಾರ ಜಾರಿಗೆ ತಂದ ತಿದ್ದುಪಡಿ ವಿಧೇಯಕದಿಂದ ಪಟ್ಟೆದಾರ ವಿಚಾರವಾಗಿ ಇದ್ದ ಸಮಸ್ಯೆಗೆ ಪರಿಹಾರ ಮತ್ತು ಪೌತಿಕಾತೆ ಮಾಡಿಸುವತ್ತ ಬಹುದೊಡ್ಡ ಹೆಜ್ಜೆಯಾಗಿದೆ ಎಂದರು. ವಿರೋಧ ಪಕ್ಷದವರು ಸುಳ್ಳು ಪ್ರಚಾರ ಮಾಡದೆ ನಮ್ಮೊಂದಿಗೆ ಒಳ್ಳೆಯ ಕಾರ್ಯಗಳಲ್ಲಿ ಕೈಜೋಡಿಸಲಿ. ಇದರಲ್ಲಿ ರಾಜಕಾರಣ ಮಾಡಿದರೆ ಅವರಿಗೆ ನಷ್ಟ. ಜನತೆ ನಮ್ಮೊಂದಿಗಿದ್ದಾರೆ, ನಮ್ಮ ಕೆಲಸಗಳನ್ನ ಮೆಚ್ಚಿದ್ದಾರೆ. ಯಾವುದೇ ವಿಚಾರದಲ್ಲಾಗಲಿ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು. ಜನ ಹೋಗಲ್ವಾ? ಪಟ್ಟೆದಾರ ಸಮಸ್ಯೆ ಬಗೆಹರಿಸಿ ಅಂತ, ಪೌತಿಕಾತೆ ಬಗೆಹರಿಸಿ ಅಂತ, ಜಂಟಿ ಖಾತೆನಲ್ಲಿದೆ ಅಂತ ಅಳ್ತಾ ಇದ್ದಾರೆ. ಈಗ ಈ ತಿದ್ದುಪಡಿ ಮೂಲಕ ನಾವು ಒಂದು ಅಧಿಕಾರವನ್ನ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ. ದಟ್ ಬೈ ವೇ ಆಫ್ ಅನ್ ಅಪ್ಲಿಕೇಶನ್ ಆರ್ ಅದರ್ವೈಸ್ ಅಂದರೆ ಒಂದು ಅವರು ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡು, ಇಲ್ಲಾಂದರೆ ಬೇರೆ ಯಾವ್ದಾರ ಒಂದು ಪ್ರಕ್ರಿಯೆ ಅದಕ್ಕೆ ನಿಯಮಗಳಾಗಬೇಕು. ಅವರು ತಗೊಂಡು ಕಾಲಮ್ 3 ಆಫ್ ಜಮಾಬಂದಿಯಿಂದ ಕಾಲಮ್ 9 and 12 ಹಸ್ತಾಂತರ ಆಗಿರುವಂಥ ಎಂಟ್ರಿಗಳೇನಿದೆ ಅದನ್ನು ಡಿಲೀಟ್ ಮಾಡುವಂಥ ಅಧಿಕಾರ. ಅಂದರೆ ಪತ್ತೇದಾರರ ಹೆಸರು ಆಟೋಮ್ಯಾಟಿಕಲಿ ಏನೂ ಹಕ್ಕಿಲ್ಲದೆ ಅಲ್ಲಿಂದ ಹೋಗಿರುವಂಥ ಡಿಲೀಟ್ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ. ಈಗ ಅಧಿಕಾರವನ್ನು ಹಾಗೆ ಕಾನ್ಸಿಕ್ವೆನ್ಷಿಯಲ್ ಎಂಟ್ರೀಸ್ ಅಂದರೆ ಪಟ್ಟೆದಾರನ ಹೆಸರಿರೋದ್ರಿಂದ ಅವರ ವಂಶಸ್ಥರ ಹೆಸರೆಲ್ಲ ಬಂದ್ಬಿಟ್ಟಿದೆಯಲ್ಲ, ಪರಿಣಾಮವಾಗಿ ಪಟ್ಟೆದಾರನ ಹೆಸರಿರೋದ್ರ ಪರಿಣಾಮವಾಗಿ ಬಂದಿರುವಂಥದ್ದನ್ನು ಅದನ್ನೂ ಕೂಡ ಡಿಲೀಟ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದೇವೆ. ಈ ತಿದ್ದುಪಡಿಯಾಗಿ ನಿಯಮಗಳು ಬರಬೇಕು. ಈಗ ನಿಯಮಗಳು ಡ್ರಾಫ್ಟ್ ನಿಯಮ ಇದೆ. ಈಗ ಹಳೆ ಡಿ ಸಿ ಹೋದ್ರು, ಹೊಸ ಡಿ ಸಿ ಬಂದಿದ್ದಾರೆ, ಅವ್ರ ಹತ್ರ ನಿಯಮಗಳನ್ನು ರೆಡಿ ಮಾಡಿಸಿ ಕಳಿಸಿ ಆ ನಿಯಮಗಳು ಜಾರಿಯಾಗಿದ್ದರಿಂದ ನಾವು ಇದರ ಒಂದು ಅದಾಲತನ್ನು ಮಾಡಬೇಕು ಅಂತೇಳಿ ಮಡಿಕೇರಿ ಶಾಸಕರು ಕೂಡ ಅವ್ರದೇ ಸಲಹೆ ಅದು ಒಂದು ಅದಾಲತನ್ನು ಮಾಡೋಣ ಅಂತೇಳಿ ಆ ಅದಾಲತನ್ನು ಮಾಡಿ ಇದಕ್ಕೆ ನಾವೇ ಮುಂದೆ ಜನರ ಹತ್ರ ಹೋಗಿ ಪರಿಹಾರ ತರುವಂಥ ಕೆಲಸ. ಪರಿಹಾರ ಆಗೋದು ಬೇಡ ಅಂತ ಇರುವಂಥವ್ರು ಈ ಥರ ಮಾತಾಡ್ತಾರೆ ಅಷ್ಟೇ. ಆಮೇಲೆ ಇನ್ನೊಂದು ಅವ್ರು ಏನು ಹೇಳೋದು ಅಂತಂದರೆ, ಇದೆಲ್ಲ ಪರಿಹಾರವನ್ನು ನಮ್ಮ ಸರ್ಕಾರ ಇನ್ನೊಂದು ಯೋಜನೆ ತಂದುಬಿಟ್ರಂತೆ, ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಯೋಜನೆ. ನಮಗೆ ಗೊತ್ತಿರಬೇಕು ಈ ಯೋಜನೆ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ 5 ನಿಮಿಷ. ಇದು 13 ಮಾರ್ಚ್ 2022 ಜಾರಿಗೆ ಬಂತು. 13th March 2022 ಫಾರ್ 1 year ಬಡ್ಜೆಟ್ ಅಲೋಕೇಶನ್ ಆಫ್ 150 crores 150 ಕೋಟಿ ರೂಪಾಯಿ ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಯೋಜನೆ. ಈ ಯೋಜನೆ ಅಡಿನಲ್ಲಿ 45 ಲಕ್ಷ ರೈತರಿಗೆ ಅವ್ರ ಮನೆಗೆ RTC ಮ್ಯೂಟೇಷನ್ನು ಅಟ್ಲಾಸು 11 ಸ್ಕೆಚ್ ಇರೋದ್ರೆ 11 ಸ್ಕೆಚ್ ಪ್ರಿಂಟ್ ಮಾಡಿಕೊಡೋದು ಕೊಟ್ಟಿದ್ದಾರೆ. ಆದರೆ ಏನು ಬದಲಾವಣೆ ಆಗಿಲ್ಲ. ಅಲ್ಲ, ಬದಲಾವಣೆ ಆಗೋಕ್ಕಿಲ್ಲ, ಅದರಲ್ಲಿ ಯೋಜನೆಯಲ್ಲಿ ಇಲ್ಲ. ಬರೀ PDF ಕಳಿಸ್ತಾರೆ ಭೂಮಿಯಿಂದ ಎಲ್ಲ ಡೆಪ್ಟಿ ಕಮಿಷನರ್ಗಳಿಗೆ. ಈ PDF ನ ಇವ್ರು ಪ್ರಿಂಟ್ ಮಾಡೋದು. PDF ಕಳಿಸ್ಬೋದಲ್ಲ, ಡಿಜಿಟಲ್ ವರ್ಲ್ಡಲ್ಲಿ ಇದ್ದೀವಿ ನಾವು. PDF ಕಳಿಸ್ಕೊಂಡ್ರೆ ಅವ್ರು ಪ್ರಿಂಟ್ ಮಾಡ್ಕೊತಾರೆ ಬೇಕಾದ್ರೆ, ಇಲ್ಲಾಂದರೆ ಫೋನಲ್ಲಿ ಇಟ್ಕೋತಾರೆ. ಎಲ್ಲ ಫೋನಲ್ಲೇ ತಾನೇ ನಾವು ತೋರಿಸೋದು ಐಡಿಗಳು. ಈ PDF ನ ಪ್ರಿಂಟ್ ಮಾಡೋಕ್ಕೆ 150 ಕೋಟಿ ರೂಪಾಯಿ. ಈಗ ಇದನ್ನ ಮಾತಾಡೋದಕ್ಕೆ ಅಂತ ಹುಡುಕ್ತಾ ಸಿಗ್ತಿದ್ದು. ಕಂದಾಯ ಮಂತ್ರಿ ಫೋಟೋ ಇತ್ತು, ಕಂದಾಯ ಮಂತ್ರಿ ಫೋಟೋ, ಮುಖ್ಯಮಂತ್ರಿ ಫೋಟೋ, ಡೆತ್ ಸರ್ಟಿಫಿಕೇಟ್ನಲ್ಲೂ ಫೋಟೋ, ಇವರು ಕೋವಿಡ್ ಕೊಟ್ಟರು ಎಲ್ಲ ಇಂಜೆಕ್ಷನ್ ಅದಕ್ಕೂ ಫೋಟೋ. ಈ ಥರ ಇದೆ. ಇದಕ್ಕೆ 150 ಕೋಟಿ ವೆಚ್ಚ ಮಾಡಿರೋದು ನ್ಯಾಯನ? ಇಷ್ಟೆಲ್ಲ ಮಾತಾಡ್ತಾರಲ್ಲ, 150 ಕೋಟಿ ಬರೀ ಪ್ರಿಂಟ್ಔಟ್ಗೆ, ಓನ್ಲಿ ಫಾರ್ ಪ್ರಿಂಟ್ಔಟ್ಸ್ ಆಫ್ 45 lakh ಡಾಕ್ಯುಮೆಂಟ್ಸ್. ಅದರಲ್ಲಿ 2 ಲಕ್ಷನೋ 1.5 ಲಕ್ಷನೋ ವಿರಾಜಪೇಟೆ ಮತ್ತು ಮಡಿಕೇರಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿತರಣೆಯನ್ನು ಮಾಡಿದ್ದಾರೆ ಈ ಫೋಟೋ. ಇದರಲ್ಲಿ ನಾನು ಇದು ನೇರವಾಗಿ ಸವಾಲಾಗಿರ್ತೀನಿ, ಯಾವುದಾದ್ರೆ ಒಂದೇ ಮ್ಯೂಟೇಷನ್, ಒಂದೇ ಪೌತಿಕಾತೆ, ಒಂದೇ ಒಂದು ಪಟ್ಟೆದಾರನ ವಿಷಯವನ್ನು ಇವರು ಬಗೆಹರಿಸಿದ್ರೆ ಇವರು ದಾಖಲೆ ತೋರಿಸ್ಬಿಟ್ಟು ಅವ್ರು ಹೇಳಿದ್ದನ್ನ ನಾವು
ಸುಮ್ಮನೆ ಹೇಳೋದು ಮನೆ ಮನೆ ಕೊಟ್ಬಿಟ್ವಿ ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು. ಇದು ಯಾಕೆ ಇದು ಇವರ ವಾದ. ಸೊ ಅವತ್ತು RTC, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅಟ್ಲಾಸ್ ಒಂದೇ ಒಂದು ಮ್ಯೂಟೇಷನ್ ಕೂಡ ಆಗಿಲ್ಲ. ನಾನು ಮುಗಿಸ್ಬಿಟ್ಟಿದ್ದೀನಿ ದಾಖಲೆ. ಒಂದೇ ಮ್ಯೂಟೇಷನ್ ಆಗಿಲ್ಲ, ಪೌತಿಕತೆ ಆಗಿಲ್ಲ, ಪಟ್ಟೇದಾರರಾಗಿಲ್ಲ, ಡಿಲೀಷನ್ ಆಗಿಲ್ಲ, ಫ್ಯಾಮಿಲಿ ಮೆಂಬರ್ ಡಿಲೀಷನ್ ಆಗಿಲ್ಲ. ಅದರಿಂದ ಇದಕ್ಕೆ ಉತ್ತರ ಕೊಡಬೇಕು. ಸೊ ನಾನು ಕೊನೆಯದಾಗಿ ಇಷ್ಟನ್ನೇ ಹೇಳ್ತೀನಿ, ಚೆಕ್ಕೇರ ಪೋಯ ಕೇಸ್ನಿಂದ ಯಾವ ನಿರ್ಬಂಧ ಜಮ್ಮ ಬಾಣೆ ಲ್ಯಾಂಡ್ ಮೇಲೆ ಹೇರಿದ್ರು ಸರ್ಕಾರ, ಯಾವ ಮಾಲೀಕತ್ವದ ಹಕ್ಕಿಲ್ಲ ಅಂತ ಘೋಷಣೆ ಮಾಡಿದ್ರು, ಅದು ರದ್ದಾಯಿತು. ಅದು ರದ್ದಾಗಿದ್ದ ನಂತರ ಯಾರು ಕಂದಾಯಕ್ಕೊಳಗಾಗ್ತಾರೆ ಮತ್ತು ಅಲ್ಲಿ ಬೆಳೆಯನ್ನು ಹಾಕ್ತಾರೆ ಅವ್ರಿಗೆ ಪೂರ್ಣ ಮಾಲೀಕತ್ವ ಮತ್ತು ಪೂರ್ಣ ಹಕ್ಕನ್ನು ಚೆಕ್ಕೇರ ಪೋಯ ಕೇಸ್ ನಂತರ ಸಿಕ್ತು. ಅದು 93ನೇ ಇಸ್ವಿನ ತೀರ್ಪು. 93ನೇ ಇಸ್ವಿನ ತೀರ್ಪಿನ ನಂತರ 96ರಲ್ಲಿ ಸರ್ಕಾರ ಅದನ್ನು ಗುರುತಿಸಿ ಸರ್ಕ್ಯುಲರ್ ಹೊರಡಿಸಿ ಕಂದಾಯ ನಿಗದಿಪಡಿಸಿ RTCಗಳು ಇವ್ರ ಹೆಸರಿಗೆ ದಾಖಲಾಕಿ ಅಂತ ಹೇಳುವಂಥ ಸರ್ಕ್ಯುಲರ್ನ ಕೂಡ 96ರಲ್ಲಿ ಬಿಡಿಸಿದ್ರು. 96ರಿಂದ 2006ವರೆಗೂ ಇದೇ ಪ್ರಕ್ರಿಯೆ ನಡ್ಕೊಂಡು ಬಂದಿದೆ. ಇದೆಲ್ಲವೂ ಕೂಡ ಚೆಕ್ಕೇರ ಪೋಯ ಕೇಸ್ನಿಂದನೇ ಆಗಿರುವಂಥದ್ದು. ಆಮೇಲೆ 2006ಕ್ಕೆ ಬಂದಂಥ ಸರ್ಕ್ಯುಲರ್ನ ಅದು ಭೂ ಪರಿವರ್ತನೆ ಆಗಬಾರ್ದು ಅಂತ ಹೇಳಿದ್ರು. ಅದು 2007ರಲ್ಲಿ ಹಿಂದಕ್ಕೆ ಪಡೆಯೋದಾಯ್ತು. 2010ಕ್ಕೆ ಇನ್ನೂ ಒಂದು ಭಾಳ ಭಯಂಕರವಾದಂಥ ಸರ್ಕ್ಯುಲರ್ ಬಂತು 2010ರಲ್ಲಿ. 2010ರಲ್ಲಿ ಬಂದಂಥ ಸರ್ಕ್ಯುಲರಲ್ಲಿ ಇವ್ರ ಮಾಲೀಕತ್ವನೇ ಇಲ್ಲ, ಇದೆಲ್ಲ ಸರ್ಕಾರಕ್ಕೆ ಮೀಸಲಿಡಬೇಕು ಅಂತ ಹೇಳುವಂಥದ್ದು ಬಂತು. ಅದನ್ನು ಒಂದು 6 ತಿಂಗಳಲ್ಲಿ ಅದನ್ನೇ ಹಿಂದಕ್ಕೆ ಪಡೆದ್ರು ಆ ಸರ್ಕ್ಯುಲರ್ನ. 2012ಕ್ಕೆ ಆದಂಥ ಅಮೆಂಡ್ಮೆಂಟ್ ಏನಿದೆ, ಆಕ್ಯುಪೆಂಟ್ಗೆ ಮತ್ತೆ ಕಂದಾಯ ನಿಗದಿ ಆಗುವಂಥ ಕಾನೂನಿಗೆ ಸೆಕ್ಷನ್ 220 ಆ್ಯಂಡ್ ಸೆಕ್ಷನ್ 80ಗೆ ಎಲ್ಲವೂ ಕೂಡ ಚೆಕ್ಕೇರ ಪೋಯ ಕೇಸ್ನ ಆಧಾರದ ಮೇಲೆ ಆಗಿರುವಂಥದ್ದು. ಅದು ಸ್ವಾಗತಾರ್ಹವಾದಂಥ ತಿದ್ದುಪಡಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದರಿಂದ ಎಲ್ಲ ಸಮಸ್ಯೆ ಬಗೆಹರಿಲಿಲ್ಲ. ಅದರ ನಂತರ ಕೂಡ ಸಮಸ್ಯೆಗಳಿದ್ದು, ಅದು ಭೌತಿಕತೆಯಲ್ಲಿರ್ಬೋದು, ಪಟ್ಟೇದಾರನ ವಿಚಾರದಲ್ಲಿರ್ಬೋದು, 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂಥದ್ದಿದೆ. ಅದರಿಂದ ಅದನ್ನು ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಅವತ್ತಾದಂಥ ತಿದ್ದುಪಡಿ 2011-12ರಲ್ಲಿ ಆದಂಥ ತಿದ್ದುಪಡಿಗೆ ವಿಶೇಷವಾದಂಥ ಅನುಮೋದನೆ ರಾಷ್ಟ್ರಪತಿಗಳಿಂದ ದೊರಕಿದ್ದು. ಪ್ರಣಬ್ ಮುಖರ್ಜಿಯವರೊಂದು ರಾಷ್ಟ್ರಪತಿ ಆಗಿದ್ದರು. ಇದು ಯಾವುದೇ ಸುವರ್ಣಸೌಧದಲ್ಲಿ ಆಗಿರುವಂಥದ್ದಲ್ಲ, ಇದು ರಾಷ್ಟ್ರಪತಿ ಭವನದಲ್ಲಿ ಪ್ರಕ್ರಿಯೆಯ ಮೂಲಕವೇ ಆಗಿರೋದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ವೀರಪ್ಪ ಮೊಯ್ಲಿ ಅವರು, ಕಾನೂನು ಸಚಿವರು, ಅವರೆಲ್ಲರೂ ಕೂಡ ಸೇರಿ ಈ ಪ್ರಕ್ರಿಯೆ ಆಗಿರುವಂಥದ್ದು, ಅಲ್ಲಿ ಅನುಮೋದನೆ ಸಿಕ್ಕಿರುವಂಥದ್ದು. ಅದರಿಂದ ತಿದ್ದುಪಡಿ ಜಾರಿಗೆ ಬಂತು. ತಿದ್ದುಪಡಿಯಿಂದ ಲಾಭ ಅನುಕೂಲ ಆಗಿದೆ. ಅದು ಪೂರ್ಣವಾಗಿ ಸಮಸ್ಯೆ ಬಗೆಹರಿದಿಲ್ಲ. ಇವತ್ತು ನಾವು ತಂದಿರುವಂಥ ತಿದ್ದುಪಡಿ ಏನಿದೆ, ಇದು ಪಟ್ಟೇದಾರನ ವಿಚಾರವಾಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಭಾಳ ದೊಡ್ಡ ಹೆಜ್ಜೆ ಮತ್ತು ಭೌತಿಕತೆಯನ್ನು ಮಾಡುವಂಥ ಭಾಳ ದೊಡ್ಡ ಹೆಜ್ಜೆ. ಕಂದಾಯ ನಿಗದಿಪಡಿಸಲಿಕ್ಕೆ ಕೂಡ ನಾವು ಮುಂದಿನ ದಿವಸ ಕ್ರಮ ಜರುಗಿಸ್ತೀವಿ. ಜಮ್ಮ ಬಾಣೆ ಲ್ಯಾಂಡ್ಗೆ ಅದರಿಂದ ಶಾಶ್ವತವಾದಂಥ ಪರಿಹಾರ ತಂದಿದೆ ಅಂತೇಳಿ ಇವತ್ತು ಜನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಾಗಿದೆ. ದಯವಿಟ್ಟು ಇದಕ್ಕೆ ವಿರೋಧ ಪಕ್ಷದವರು ತಲೆ ಕೆಡಿಸ್ಕೊಳ್ಳದೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡಲಿ. ನಾವೆಲ್ಲ ಕೈ ಜೋಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋಣ. ಇದರಲ್ಲಿ ರಾಜಕಾರಣ ಮಾಡಿದಷ್ಟು ಅವರಿಗೆ ನಷ್ಟ. ಇಷ್ಟನ್ನು ಹೇಳ್ತೀನಿ. ಮತ್ತು ಯಾವುದೇ ವಿಚಾರ ಇಲ್ಲ, ನೇರವಾದಂಥ ಸಂಭಾಷಣೆಗೆ, ನೇರವಾದಂಥ ಚರ್ಚೆಗೆ ನಾನು ತಯಾರಾಗಿದ್ದೇನೆ. ಇಬ್ಬರೂ ತಯಾರಾಗಿದ್ವಿ, ನಾವೆಲ್ಲ ಕೂಡ ತಯಾರಾಗಿದ್ವಿ. ಯಾವತ್ತೂ ಬೇಕಾದ ವೇದಿಕೆಯನ್ನು ತಯಾರು ಮಾಡಿ ಎಲ್ಲ ನಾನು ಹೇಳಿರುವಂಥ ವಿಚಾರವನ್ನು ಒಂದೇ ಒಂದು ಲೈನ್ ಕೂಡ ತಪ್ಪಾಗಿದೆ ಅಂದರೆ ಅದನ್ನು ಅವರು ತೋರಿಸಿ ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಸ್ವಾಗತ ಮಾಡ್ತೀವಿ. ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ನಿಲ್ಲಿಸಿ ಪದೇ ಪದೇ. ಮೊನ್ನೆ ಯಾವುದೊಂದು ವಿಡಿಯೋ ನೋಡ್ತೇನೆ, ಅದರಲ್ಲಿ ಹೇಗೆ ಎಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಹೋಗಪ್ಪ ಅಂತ. ನಮ್ಮ ಸರ್ಕಾರ ಬಂದು 3 ತಿಂಗಳಿಗಾಯ್ತು, ಹೆಂಗಾಗ್ತದೆ? ಈ ಥರ ಪ್ರತಿ ಸಂದರ್ಭದಲ್ಲೂ ಈಗೆಲ್ಲ ನಾನು ಹೇಳ್ಕೊಡೋದ್ರ ಉದ್ದಕ್ಕಾಗುತ್ತೆ. ಪ್ರತಿ ಸಂದರ್ಭದಲ್ಲೂ ಸುಳ್ಳು ಮಾಹಿತಿ ವಿತರಣೆ ಮಾಡೋದು, ತಪ್ಪುದಾರಿಗಳಿರುವಂಥದ್ದು, ಎಲ್ಲಿ ನಮಗೇನೋ ಲಾಭ ಆಗ್ಬಿಡ್ತದೆ. ಕೆಲಸ ಮಾಡ್ತಾ ಇದ್ದೀವಲ್ಲ, ಕೆಲಸ ಮಾಡ್ತಾ ಇಲ್ವಾ? ನಾವು ಬಂದು 2.5 ವರ್ಷ ಆಗಿರುವಂಥದ್ದು. ಬೆಳಿಗ್ಗೆ ರಾತ್ರಿ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೆಲಸ ಮಾಡ್ತಿದ್ರೆ ನಾನು ಕೆಲಸ ಮಾಡ್ತಾ ಇದ್ದೀವಲ್ಲ. ಅದು ಕಾನೂನಿನ ತಿದ್ದುಪಡಿಗಳ ಕೆಲಸ ಇರ್ಬೋದು, ಬೇರೆ ಮೂಲಭೂತ ಸೌಕರ್ಯದ ಕೆಲಸ ಇರ್ಬೋದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಇರ್ಬೋದು, ಮಾಡ್ತಾ ಇದ್ದೀವಿ. ಅದರಿಂದ ಜನ ಖಂಡಿತವಾಗಿ ಮೆಚ್ಚುತ್ತಾ ಇದ್ದಾರೆ, ಜನ ನಮ್ಮ ಜೊತೆ ಇದ್ದಾರೆ. ಆದರೆ ಈ ದಾರಿ ತಪ್ಪಿಸುವಂಥ ಕೆಲಸವನ್ನು ನಿಲ್ಲಿಸಿ ಬಹಿರಂಗವಾದಂಥ ಚರ್ಚೆ ಆಗಲಿ, ಬೇಕಾದ್ರೆ ಮುಖಾಮುಖಿ ಚರ್ಚೆ ಆಗಲಿ, ನಾವು ಅದಕ್ಕೂ ಕೂಡ ತಯಾರಾಗಿದ್ದೀವಿ. ನಾವು ಹೇಳಿರುವಂಥದ್ದು ಎಲ್ಲ ಪ್ರತಿಯೊಂದು ಜನಪರವಾದಂಥ ನೀತಿ ಇದೆ. ಇದು ಆಗಿರುವಂಥದ್ದೆಲ್ಲ ಸತ್ಯ.
ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಹಿರಿಯ ವಕೀಲ ಚಂದ್ರಮೌಳಿ, ಕ್ರೀಡಾ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಲೋಕೇಶ್, ಅಬ್ದುಲ್ ರೆಹಮಾನ್ ಮತ್ತಿತರರು ಹಾಜರಿದ್ದರು.